ಅದೇ ರೀ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರಾಡಿಕಲ್ ಬಿಟ್ಟರೆ ಬೇರೆ ಏನಿದೆ ರೀ? ಅಲ್ಲ, ವಾಟ್ ಇಸ್ ದಟ್ ದೇ ವಾಂಟ್ ಟು ಡೂ? ವಾಟ್ ಇಸ್ ದಟ್ ದೇ ವಾಂಟ್ ಟು ಪ್ರೂವ್? ಏನೋ ಮುಸ್ಲಿಂ ವಿರೋಧವಾಗಿ ಮಾತಾಡಿದ ತಕ್ಷಣ ಲೀಡರ್ಶಿಪ್ ಬಿಟ್ಟು ಏನಿದೆ ಇವ್ರ ಹತ್ರ? ಈಗ ಮುಸ್ಲಿಂ ವಿರೋಧಿ ಮಾತಾಡ್ಬಿಟ್ರೆ ಈಗ ಆಯ್ತು, ಇಷ್ಟೆಲ್ಲ ಮಾತಾಡ್ತಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಾರೆ, ನಾಚಿಕೆ ಆಗಲ್ವಾ ನಿಮಗೆ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆಯಲ್ಲ, ಮತ್ತೆ ಇದ್ಯಾಕೆ ಮಾಡ್ತಿದ್ರೆ ನೀವು? ಎಲ್ಲ ಸ್ಪೋರ್ಟ್ಸ್ಗಳು ಬೇಡ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು? ನೀವು ಕೇಳೋದು ತಪ್ಪಲ್ವಾ? ಯಾಕೆ ಕೇಳಬಾರ್ದು ಸರ್? ಪಾಕಿಸ್ತಾನ ಜೊತೆ ಇದು ಕ್ರೀಡಾ ಮನೋಭಾವ. ಈಗ ನೀವು ಬೇರೆ ಫಿಲ್ಮ್ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ, ಬೇರೆ ಸ್ಪೋರ್ಟ್ಸ್ ನ ಬ್ಯಾನ್ ಮಾಡ್ತೀರಿ. ಕ್ರಿಕೆಟ್ ಯಾಕೆ ಆಡಿಸ್ತಾ ಇದೀರಿ? ಕೇಳ್ದೆ ನಿಮಗೆ, ಕೂನ್ ಕಾ ಬದಲ ಪಾನಿ, ಪಾನಿ ಕಾ ಬದಲ ಕೂನ್ ಅಂತ ಹೇಳಿದ್ರಿ. ಯಾರಿಗೆ ಅರ್ಜೆನ್ಸಿ ಇದೆ? ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ಆಡ್ಬೇಕಂತ ಯಾರಿಗೆ? ನಿಮ್ಗೆ ಏನ್ ಬೇಕಿದ್ದು ನೀವು ಮಾಡ್ಬಿಡ್ಬೋದು. ಇವ್ರು ಮಾಡಿದ್ರೆ ಗ್ರೇಟ್, ಬೇರೆ ಯಾರು ಏನ್ ಮಾಡ್ಬಾರ್ದು. ಪಾಕಿಸ್ತಾನ ಜೊತೆ ವೈ ಆರ್ ಪ್ಲೇಯಿಂಗ್ ಟು ಪ್ಲೇ ಮ್ಯಾಚ್? ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಟುಡೇ? ಬೆಲ್ಗಾಮ್ ಆಗಿನ 3 ತಿಂಗಳು ಆಗಿಲ್ಲ, 4 ತಿಂಗಳು ಆಗಿರ್ತಾನೆ. ಯಾರು ಆರ್ಗನೈಸ್ ಮಾಡಿದ್ರು? ಯಾರು ಆರ್ಗನೈಸ್ ಮಾಡೋದು? ಇವು ಇಂಡಿಯಾದವರು ಮೋದಿ ಆರ್ಗನೈಸ್ ಮಾಡಿದ್ರು. ಮತ್ತೆ ಇನ್ಯಾರು ಮಾಡ್ತಾರೆ? ಅವ್ರು ಬಿಸಿಸಿ ಯಾರ ಕೈಲಿ ಇದೆ? ಇವ್ರು ಬೇಕಿದ್ದಾಗ ಆಯ್ತು, ನೀವು ಬೈಕಾಟ್ ಮಾಡ್ಬೋದು. ನಿಮ್ ಕೈಗೆ ನೀರು ಬೈಕಾಟ್ ಮಾಡಕ ಸುಮ್ಮನೆ ಬಂದು ಹೇಳ್ಬಿಟ್ರಲ್ಲ. ನೀವು ಏನ್ ಬೇಕಿದ್ದು ಹೇಳಿದ್ರೆ ತೋರಿಸ್ಬಿಟ್ಟು ಟಿವಿಗೆ ಹೇಳ್ಬಿಟ್ಟು ಹೋಗ್ಬಿಡ್ಬೋದಾ ಇವರು? ನಿಮ್ ಇಂಟ್ರೆಸ್ಟ್ ಬೈಕಾಟ್ ಮಾಡಿ ಹೋಗ್ಬಾರ್ದು. ಒಂದು ಏಷ್ಯಾ ಕಪ್ ಆಡಿದ್ರೆ ಏನಾಗುತ್ತೆ? ಏಷ್ಯಾ ಕಪ್ ಬೈಕಾಟ್ ಮಾಡ್ಬೇಕು. ಪಾಕಿಸ್ತಾನ ಇಸ್ ಪ್ಲೇಯಿಂಗ್, ವಿಲ್ ನಾಟ್ ಕಮಿಟ್ ಪ್ಲೇಯಿಂಗ್ ಬಗ್ಗೆ ತಪ್ಪಿದೆ. ಸೊ ವಾಟ್? ಒಂದು ಏಷ್ಯಾ ಕಪ್ ಆಡಿದ್ರೆ ಯಾರು ಲಾಸ್ ಇದೆ? ಯಾರು ಲಾಸ್ ಯಾರಿಗಿದೆ? ಅವರೇ ಇದು ಮಾಡ್ತಾರೆ. ಎದರದಲ್ಲಿ ಲಾಸ್ ಯಾರಿಗಾಗುತ್ತೆ ಅಂತ ಕೇಳಿರೋದು? ಲಾಸ್ ಯಾರಿಗಿದೆ? ಲಾಸ್ಟ್ ಪ್ರಶ್ನೆ ಇದು ಗೇಮ್ ತರನೇ ನೋಡೋದು. ಆಯ್ತು ರೀ, ಮತ್ತೆ ಎಲ್ಲ ಅದೇ ತರ ನೋಡ್ಬೇಕಲ್ಲ. ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಸ್ಪೋರ್ಟ್ ಅದೇ ತರ ನೋಡ್ಬೇಕು. ಫಿಲಿಂ ಇಂಡಸ್ಟ್ರಿ ಅದೇ ತರ ನೋಡ್ಬೇಕು. ನಿಮ್ಗೆ ಯಾವ್ದು ಬೇಕಾದ್ರೆ ಪಿಕ್ ಅಂಡ್ ಚೂಸ್ ಮಾತಾಡ್ಬಿಡ್ಬೋದಾ? ಇದು ಹಿಂಗೆ ರೀ, 11 ವರ್ಷದಿಂದ ಇದ್ದೇ ನೋಡಿ, ಇನ್ನೇನು ಹೊಸ ಹೇಳ್ತೀರಿ? ಇದೇ ಇರೋದು ದೇಶದಲ್ಲಿ ಇನ್ನೇನೈತೆ? ಏನು ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಪಾಯಿಂಟ್ಸ್ ಇದಾವ? ಏನ್ ಬೇರೆ ಪಾಯಿಂಟ್ಸ್ ಇದಾವ? ಅಷ್ಟೇ ತಾನೇ ಇರೋದು. ಬೆಳಗಿನ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಏನು ಈ ದೇಶದಲ್ಲಿ ಇಲ್ಲ. ಮಾಡ್ರಿ, ಅದಕ್ಕೆ ಧರ್ಮಸ್ಥಳದ ಬಗ್ಗೆ ಏನ್ ಹೇಳಿದೆ? ನಾನು ಕೇಳಿದೆ ಅವ್ರು ಹೇಳಿದ್ರು ಬಾಂಗ್ಲಾದೇಶ ಅಂತ ಅಲ್ಲಿ ಡೈವರ್ಟ್ ಆಯ್ತು. ಧರ್ಮಸ್ಥಳ ಏನಿದೆ ಅಂದ್ರೆ ಪವನ್ ಕಲ್ಯಾಣ ಬರ್ತಾ ಇದ್ದ ಅಂತಂದ್ರೆ ಕೇಳ್ಬೇಕು, ಎದಕ್ಕೆ ಬರ್ತಾರೆ ಪವನ್ ಕಲ್ಯಾಣ? ಧರ್ಮ ಸಂರಕ್ಷಣೆಗೆ ಸರ್, ಧರ್ಮ ರಕ್ಷಣೆಗೆ. ನಾವೆಲ್ಲ ಸೇರಿ ಧರ್ಮ ರಕ್ಷಣೆ ಮಾಡಿ ಇವ್ರಿಗೆ ಅಥಾರಿಟಿ ಇದೆ ಅಲ್ಲ? ಇವ್ರು ಯಾರಿಗೆ ಬರಕ್ಕೆ ಅಲ್ಲ? ಲೆಟ್ ಹಿಮ್ ಕಮ್, ಬಟ್ ಫಾರ್ ವಾಟ್ ರೀಸನ್? ಯು ವಾಂಟ್ಸ್ ಟು ಕಮ್? ಅದಕ್ಕೆ ಹೇಳ್ತಾರೆ ಪವನ್ ಕಲ್ಯಾಣ ಆಗಿರ್ಲಿ, ಎಲ್ಲರೂ ಬರಲಿ. ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟು ಬಾಳ ಇದ್ರೆ ಶೋಷಿತ ವರ್ಗಗಳ ಜೊತೆ ಮತ್ತೆ ಕೊಡ ಸ್ಟಾರ್ಟ್ ಮಾಡಿ. ಮದುವೆಗಳಾಗಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ಲಿ, ಸಣ್ಣ ಸ್ವಾಮೀಜಿಗಳಿಗೆ ನಿಮ್ಮ ಮನೆ ಮುಂದೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ರಿ, ಕೊಡ ತೊಗೊಂಡು ಮಾಡ್ರಿ. ನಿಮ್ಮ ಅಕ್ಕ ತಂಗಿಯರಿಗೆ ಕೊಡ್ರಿ, ನಮ್ಮ ಅಕ್ಕ ತಂಗಿಯರಿಗೆ ಕೂಡ ಸ್ಟಾರ್ಟ್ ಮಾಡ್ರಿ. ಸಮಾಜದಲ್ಲಿ ಬದಲಾವಣೆ ಬೇಕಾದ್ರೆ ನೀವು ಹಿಂದೂ ಸಂಸ್ಕೃತಿಯಲ್ಲಿ ಬೇರೆ ಸಮಾಜದಲ್ಲಿ ಕೀಳುವಾಗ ನೋಡಕ್ ಬಿಡ್ರಿ. ಮತ್ತೆ ಯಾಕೆ ಇಷ್ಟು ಅಸಮಾನತೆ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ? ಯಾಕಿದೆ? ಅದಕ್ಕೆ ಹೇಳ್ತಕ್ಕಂಥದ್ದು, ಗುಡಿ ಗುಡ್ಡಾರಗಳು ಕಟ್ಟೋರು ನಾವು, ಶಿಲ್ಪೆ ಕೆತ್ತೋರು ನಾವು, ಗುಡಿಗಳ ಒಳಗೋಗಕ್ಕೆ ಅವಕಾಶ ನಮ್ಗಿಲ್ಲ. ಅದಕ್ಕಾಗಂತ ಅವಕಾಶ ಮಾಡಿಕೊಡ್ರಿ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖವಾದ ಗುಡಿಗಳು ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ರಿ. ಇದು ಪ್ರಗತಿಪರ ಪ್ರೋಗ್ರೆಸಿವ್ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನ್ ಮಾಡಿ ಚರ್ಚೆ ಮಾಡ? ಮತ್ತೆ ಇವ್ರು ಹಿಡ್ಕೊಂಡು ತಿರುಗಾಡ್ತಿದಾರೆ ಎಲ್ಲ ಕಡೆ. ಇಲ್ಲ ಸರ್, ಒಬ್ಬರಿಗೆ ಮತ್ತೆ ಅವ್ರಿಗೆ ಸೀಮಿತ ಐತೆ. ಮತ್ತೆ ಅವ್ರು ಮಾತಾಡ್ತಾರೆ ಎಲ್ಲ ಹಿಂದೂ ಪರ ನೀವು ಹಂಗಿದೆ ಪ್ರಾವಿಷನ್ ಇದೆ. ನೀವು ಮಾಡ್ತಾರೆ ಶಾಸನ ಮಾಡ್ಬೋದಾ? ಮಾಡಕ್ಕೆ ಹೇಳ್ರಿ. ಮತ್ತೆ ಅವರಿಗೆ ಶಾಸನ ಅವ್ರು ಐತಲ್ಲ, ಅದಕ್ಕೆ ಹೇಳಿದ್ ನಿಮಗೆ ವೆರಿ ಗುಡ್ ಪಾಯಿಂಟ್. ಅವರೇ ಇವತ್ತಿಂದ ಸ್ಟಾರ್ಟ್ ಮಾಡಿ ನೀವು ಮಾಡಿದ್ರೆ ಅದು ನಾವು ಮಾಡೋದು ಅಲ್ಲ. ಅವ್ರ ಕತೆ ಬಿಡಿ ಸರ್, ಅವ್ರ ಕತೆ ಹಾಕ್ರಿ. ನೀವು ಅವ್ರ ಕತೆ ಹೇಳೋಕ್ಕಲ್ಲ, ನೀವು ಅವ್ರು ಕಂಪೇರ್ ಮಾಡ್ಕೋಬೇಡಿ, ಸ್ಟಾರ್ಟ್ ಮಾಡಿ. ನೀವು ಒಂದು ಪಾಯಿಂಟ್ ಮಾತಾಡಿದ್ಮೇಲೆ ನನಗೆ ಕಂಪ್ಲೀಟ್ ಮಾಡಕ್ ಬಿಡಿ. ಅವ್ರ ಕತೆ ಬಿಡ್ರಿ ಅಂದ್ರೆ ಮತ್ತೆ ನೀವು ಅವ್ರ ಕತೆ ಬಿಡ್ರಿ. ನೀವು ಅವ್ರಿಗೆ ಯಾಕೆ ಕಂಪೇರ್ ಮಾಡಿ? ನೀವು ಅವ್ರ ಕತೆ ನನಗೆ ಕೇಳಿ ಅಲ್ಲ, ಅವ್ರ ಕತೆ ನನಗೆ ಕೇಳಿ ಅವ್ರ ಕತೆ ಬಿಡಂತಂದ್ರೆ ಏನೋ ಬರ್ತದೆ? ನೀವು ಯಾರ ಕತೆ ಕೇಳಕ್ಕೆ? ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ. ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ ಓನ್ಲಿ. ನಿಮ್ಮ ಒಪಿನಿಯನ್ ಹೇಳಿ. ನಮ್ಮ ಒಪಿನಿಯನ್ ಹೇಳ್ತಾರ್ರಿ. ಈಗ ಹೇಳ್ದಲ್ಲ, ಮದುವೆ ಮಾಡಿಸ್ಬಿಡ್ರಿ. ಎಲ್ಲಾ ಹಿಂದೂ ಸಮಾಜಗಳು ಸೌಕರ್ಯಗಳು ಏನಿದ್ದಾರೆ ಎಲ್ಲ ಸಣ್ಣ ಬುಡು ಹಿಂದೂಗಳಿಗೆ ರೊಕ್ಕ ಕೊಡಬೇಕು, ಆಸ್ತಿಗಳನ್ನು ಹಂಚಬೇಕು, ಸಮಾನತೆ ಬರಬೇಕು. ನಮ್ಮ ಸಮಾಜಗಳು ದೊಡ್ಡ ಸಮಾಜಗಳು ಏನಾದ್ರೆ ಸಣ್ಣ ಸಮಾಜಕ್ಕೆ ಮದುವೆ ಆಗ್ಬೇಕು. ಇದಾದ್ರೆ ಒಂದು ಸಮಾನತೆ ಬರ್ತದೆ. ನೋಡ್ರಿ, ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ನಾವು ಹೋಗಿಲ್ಲ, ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋಗಿದ್ದು, ವಾಜಪೇಯಿ ಸಾಹೇಬ್ರು ಪಾಕಿಸ್ತಾನಿಗೆ ಹೋಗಿ ನಾವು ಹೋಗಿಲ್ಲ. ಆಯ್ತಾ? ಪಾಕಿಸ್ತಾನಿಗೆ ಯಾವ್ದು ಬಸ್ ಬಿಟ್ಟಿದ್ದವ್ರೆ, ಸಮझौता ಮಾಡಕ್ ಟ್ರೈ ಮಾಡಿದ್ದು ಅವ್ರೆ. ಆಯ್ತು, ಇದೇ ಸ್ಕೀಮ್ಗಳು ಎಂಪಿನಾಗಿಲ್ಲ, ಇದು ಮೈನಾರಿಟಿ ಸ್ಕೀಮ್ಗಳು ಇಲ್ಲ. ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ, ಇದೇ ಸ್ಕೀಮ್ಗಳು ಮಧ್ಯಪ್ರದೇಶದಲ್ಲಿ ಯುಪಿನಲ್ಲಿ ಐತಿಲ್ಲ. ಚೆಕ್ ಮಾಡಿ ನೋಡ್ರಿ ಸ್ಕೀಮ್ಗಳು. ಬಿಜೆಪಿ ಅವರು ಪಟ್ಟಿನ ಬಿಡುಗಡೆ ಮಾಡಿ ಎಷ್ಟು ನಿಮಗೆ ಅವ್ರಿಗೆ ಎಷ್ಟಾಗಿದೆ, ಬೇರೆಯವರಿಗೆ ಎಷ್ಟಾಗಿದೆ? ಮುಸ್ಲಿಮ್ರಿಗೆ ಯಾಕೆ ಕೊಡ್ತಾರೆ? ಒಳ್ಳೆದೇ, ಬಟ್ ಬಿಜೆಪಿ ಅವರು ಆ ಪ್ರಶ್ನೆ ಅದು ಬಿಟ್ಟರೆ ಬೇರೆ ಅದೇ ಹೇಳಿದ್ರಿ. ಬಿಜೆಪಿ ಎಲ್ಲ ಸಮುದಾಯಗಳು ಕೊಡ್ತೀವಿ, ಎಲ್ಲ ಸಮುದಾಯಗಳಿಗೆ ಪ್ರಾವಿಷನ್ ಅಂತ ಕೊಡ್ತೀವಿ. ಯಾಕೆ ಕೊಡಲ್ಲ? ಬಟ್ ಅವ್ರ ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತಾರೆ. ಅದೇ ಬರೀ ಮುಸ್ಲಿಂ ಸದ್ಯ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ ಏನ್ ಅನ್ಕೋಬೇಕಂತ ತಾನೆ ಮಾಡೋದು. ಈಗ ಮೈನಾರಿಟೀಸ್ ಮೊದಲಿಂದ ಐತೆ, ಮೈನಾರಿಟಿ ಸ್ಕೀಮ್ ಐತೆ. ಈಗ ಮೈನಾರಿಟೀಸ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಐತೆ, ಅವ್ರು ಕಮ್ಮಿ ಮಾಡಿದ್ದಾರೆ. SC/ST ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದಾರೆ, ತೋರಿಸ್ತಾರ ಅವರು. SC/ST ಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರೆ ತೋರಿಸ್ತಾರ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 85% SC/ST ಹುದ್ದೆಗಳು ಖಾಲಿ ಇದಾವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? SCPTSP ಹಣ ಎತ್ಕೊಂಡೋಗ್ಬಿಟ್ಟು ಹಣ ಏನ್ ಎತ್ಕೊಂಡ್ರಿ? SCPTSP ತಂದೋರೆ ನಾವು. ಯಾರ ಫಾದರ್ ಮಾತಾಡ್ತೀನಿ ಕೇಳಿ.
ಡೈವರ್ಟ್ ಮಾಡ್ತಾರೆ ಸರ್. ಮಾತಾಡ್ತೇನ್ರಿ, ಸಮಾಧಾನ ಗೆದ್ರಿ. ಅದ್ರಾಗ ಏನ್ ದುಡ್ಡು ಇದೆ ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಯೋಜನೆ ಮಾಡಿದೀವಿ. ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ SC ST ಜನಾಂಗದವ್ರಿಗೆ ನೇರವಾಗಿ ಡಿಬಿಟಿ ಮಾಡ್ತಾ ಇದೀವಿ. ಸರ್ ಮೊದಲು